ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಹಾಯ್ ಫ್ಯಾಮ್, ವೆಲ್ಕಮ್ ಟು ಕಪಲ್ ಡೈರೀಸ್ ವ್ಲಾಗ್. ಯಾರ್ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ತುಂಬ ಸೂಪರ್ ಆಗಿರ್ತೀರಾ ಅಂತ ಗೊತ್ತು. ನಾನಿವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಹಳ್ಳಿಗಳ ಹಬ್ಬಗಳನ್ನ ನೆನ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಅದರಲ್ಲೂ ಶಿವನ ಹಬ್ಬದ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೂ ಎಲ್ಲ ಶಿವನ ಹಬ್ಬ ಅಂತಂದ್ರೆ ಏನು ಅಂತ ಗೊತ್ತಿರುತ್ತೆ, ಬಟ್ ಏಂತಕ್ ಮಾಡ್ತಾರೆ, ಅದ್ರ ವಿಶೇಷತೆ ಏನು, ಏನೇನೆಲ್ಲ ಮಾಡ್ತಾರೆ ಗೊತ್ತಾ ನಿಮ್ಗಳಿಗೆ? ಗೊತ್ತಿಲ್ಲ ಅನ್ನೋದಕ್ಕೋಸ್ಕರನೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನನಗೂ ಕೆಲವೊಂದಷ್ಟು ಪರ್ಫೆಕ್ಟ್ ಆಗಿ ಗೊತ್ತು ಅಂತ ಹೇಳ್ತಾ ಇಲ್ಲ, ಕೆಲವೊಂದಷ್ಟು ಗೊತ್ತಿರೋದನ್ನ ನಾನು ನಮ್ಮ ಹಿರಿಯರಿಂದ ತಿಳ್ಕೊಂಡಿರೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಶಿವನ ಹಬ್ಬ ಅಂತ ಮೇನ್ ಬಂದಾಗ ನಮ್ಗೆ ನೆನಪಾಗೋದೇನೆ ಹೊತ್ತ ಶಾವಿಗೆ, ಎಳ್ಪುಡಿ, ಕಾಯಾಲು, ಮತ್ತೆ ಮೊಳಕೆ ಕಾಳಿನ ಸಾಂಬಾರು, ಇದೆಲ್ಲ ಅವಾಗ ಕಣ್ ಮುಂದೆ ಬರ್ತಾ ಇರುತ್ತೆ. ಯೂಶಲಿ ನಾವು ವರ್ಷಕ್ಕೆ ಒಂದೇ ಸಲ ಮಾಡೋದು, ಅದು ಶಿವನ ಹಬ್ಬದಲ್ಲಿ ಮಾತ್ರ ನಾವು ಒತ್ತೆ ಶಾವಿಗೆ ಮಾಡೋದು, ಬೇರೆ ಟೈಮಲ್ಲೆಲ್ಲ ನಾವು ಮಾಡಲ್ಲ. ಇದು ಹಳ್ಳಿಗಳ ಕಡೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಮಾಡ್ತಾರೆ. ಯಾರ್ಯಾರೆಲ್ಲ ಮಾಡ್ತೀರಾ, ನಿಮ್ ಕಡೆನೂ ಮಾಡ್ತಾ ಇದ್ರೆ ನಂಗೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೇನೆ ಅಂತಂದ್ರೆ ನಾವು ನಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡು ನಮ್ಮ ಜವಾಬ್ದಾರಿ, ನಮ್ಮ ಕಮಿಟ್ಮೆಂಟ್ ಗಳಿಗೆ ನಾವು ಇದಾಗಿರೋದ್ರಿಂದ ನಮ್ಮೂರ್ನ ಬಿಟ್ಟು ನಾವು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ಬೇಕಾಗುತ್ತೆ. ಇನ್ನು ಕೆಲವರು ಬೇರೆ ಬೇರೆ ಕಡೆ ಎಲ್ಲ ಸೆಟ್ಲ್ ಆಗಿರ್ತಾರೆ. ಅವರಿಗೆಲ್ಲ ಎಲ್ಲಾ ಹಬ್ಬಗಳಿಗೂ ಊರಿಗೆ ಹೋಗಕ್ಕಾಗಲ್ಲ, ಸೆಲೆಬ್ರೇಟ್ ಮಾಡಕ್ಕಾಗಲ್ಲ ಹಬ್ಬಗಳನ್ನ ಅನ್ನೋ ಒಂದು ಬೇಜಾರು ಒಂದ್ ಕಡೆ ಕಾಡ್ತಾ ಇರುತ್ತೆ. ಕೆಲವೊಂದ್ ಕಡೆ ಹಂಗೆ ಆ ಹಬ್ಬ ಅಂತ ಫೋನ್ ಬಂದಿದ ತಕ್ಷಣ ನಮ್ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಹಂಗೆ ಫ್ಲಾಶ್ ಬ್ಯಾಕ್ ತರ ಕಣ್ಮುಂದೆ ಬರ್ತಾ ಇರುತ್ತೆ. ಹಿಂಗೆಲ್ಲ ಬರ್ತಾ ಇರ್ಬೇಕಾದ್ರೆ ಕೆಲವೊಂದ್ಸಲ ನೆನ್ಪು ಮಾಡ್ಕೊಂತಾ ಇರ್ತೀನಿ, ಹಿಂಗೆಲ್ಲ ಇತ್ತು, ಇವಾಗ ಯಾವ ತರ ಇದೆ ನಮ್ ಲೈಫ್ ಸ್ಟೈಲು ಅಂತ. ನಮ್ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಹೋದಂಗೆನೆ ಕೆಲವೊಂದ್ ಹಬ್ಬಗಳನ್ನೂ ನಾವು ಮರಿತಾ ಬರ್ತಾ ಇರ್ತೀವಿ. ಆದ್ರೆ ನನಗಂತೂ ಇವತ್ತಿನವರೆಗೂ ನಾನು ಹಳ್ಳಿಯಲ್ಲಿ ಹೆಂಗಿದ್ನೋ ಅದೇ ರೀತಿಯಲ್ಲಿ ಕೆಲವೊಂದು ಆಚರಣೆಗಳಾಗಿರ್ಬೋದು, ಒಂದೊಂದು ಯಾವ್ದೇ ಹಬ್ಬಗಳ ವಿಶೇಷತೆ ಆಗಿರ್ಬೋದು, ಯಾವ್ದನ್ನು ಮರಿಬಾರ್ದು, ಎಲ್ಲದನ್ನು ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋ ತರ ಇರುತ್ತೆ. ಶಿವನ ಹಬ್ಬ ಅಂತಂದ್ರೆ ಮೇನ್ ನನಗ್ ತಿಳಿದಿರೋ ಪ್ರಕಾರ ನಾನು ಹೇಳೋದೇನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಮುಂಗಾರು ಮಳೆ ಎಲ್ಲ ಬಂದಿರುತ್ತೆ, ಅವಾಗ ವ್ಯವಸಾಯ ಮಾಡಿರ್ತಾರೆ, ಅವರು ಬೆಳೆಗಳನ್ನ ಬಿತ್ತಿರ್ತಾರೆ ರೈತರು. ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಮತ್ತೆ ತೊಗರಿ ಆಗಿರ್ಬೋದು, ಅವರೆ ಆಗಿರ್ಬೋದು, ಎಷ್ಟೊಂದು ಬೆಳೆಗಳನ್ನ ಬಿತ್ತಿರ್ತಾರೆ. ಆ ಬಿತ್ತಿರೋ ಅಂತ ಬೆಳೆ ಈ ಟೈಮಲ್ಲಿ ಆಲ್ಮೋಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅದೇನಾಗುತ್ತೆ, ಪೈರೆಲ್ಲ ಬಂದಿರುತ್ತೆ. ಆ ಪೈರೆಲ್ಲ ಬಂದಾಗ ಅದನ್ನ ನಾವು ಆ ಪೈರ್ನೆಲ್ಲ ಕಿತ್ತು ಶಿವರಾಯ ಅಂತ ಮನೆಗ್ ತಗೊಂಡೋಗಿ ನಾವು ಶಿವನ ಹಬ್ಬ ಮಾಡೋದು, ಅದನ್ನ ದೇವ್ರ ತರ ಪೂಜಿಸ್ತಾ ಇರ್ತೀವಿ. ಅದಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ, ನಾನ್ ತಿಳ್ಕೊಂಡಿರೋ ಪ್ರಕಾರ ಇವಾಗ ಪೈರ್ ಬಂದಿದೆ, ನಾವ್ ಹಾಕಿರೋ ಬೆಳೆಗಳನ್ನ ಇದೇ ರೀತಿ ಮಳೆ ಎಲ್ಲ ಬಂದು ಫಲ ಚೆನ್ನಾಗ್ ಬರ್ಲಿ, ನಮ್ ಕೈ ಸೇರ್ಲಿ ಬೆಳೆ ಅನ್ನೋ ಒಂದು ದೇವ್ರ ಹತ್ರ ಆಶೀರ್ವಾದ ಪಡ್ಕೊಳ್ಳೋದಕ್ಕೋಸ್ಕರ ನಾವ್ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ಶಿವನ ಆಶೀರ್ವಾದ ನಮಗ್ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾವು ಶಿವನ ಆಚರಣೆ ಮಾಡ್ತೀವಿ. ಅದು ಹೆಂಗ ಆಚರಣೆ ಮಾಡ್ತೀವಿ ಅಂದ್ರೆ, ನಂಗೆ ಇವಾಗ್ಲೂ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಹಂಗೆ ಕೆಲವೊಂದ್ಸಲ ನೆನಪಾಗ್ತಾ ಇರುತ್ತೆ. ಹೆಂಗ್ ಮಾಡ್ತೀವಿ ಅಂತಂದ್ರೆ, ನಾವು ಫಸ್ಟ್ ಬೆಳೆದಿರೋಂಥ ಪೈರ್ಗಳನ್ನೆಲ್ಲ ಕಿತ್ಕೊಂಡು ಫಸ್ಟ್ ಎಲ್ಲ ಗಂಗೆ ತಗೊಂಡ್ಬರೋದಕ್ಕೆ ಬಾವಿ ಕಡೆ ಹೋಗ್ತಾ ಇದ್ದಿದ್ರು. ಬಟ್ ಇವಾಗ ಬಾವಿ ಎಲ್ಲ ಇಲ್ಲ, ಬೋರ್ವೆಲ್ಲು ಅಥವಾ ನಲ್ಲಿ ಕಡೆ ಹೋಗ್ತಾರೆ. ಅಲ್ಲಿಗೆ ಒಂದು ಕಳ್ಸೋ ತರ ಚೊಂಬ್ ತಗೊಂಡೋಗಿ ಅದ್ರಲ್ಲಿ ನೀರ್ನ ತಗೊಂಡು ಆ ನೀರಿಗೆ 3 ಅಥವಾ 5 ಕಲ್ಲನ್ನ ಹಾಕ್ತಾರೆ. ಆ ಕಲ್ಲೆಲ್ಲ ಹಾಕಿ ಆ ತಗೊಬಂದಿರೋಂಥ ಪೈರ್ನೆಲ್ಲ ನೀಟಾಗಿ ತೊಳೆದು ಆ ಚೊಂಬೊಳಗಡೆ ಅದನ್ನ ಇಟ್ಟು, ನಾವ್ ಹೇಗೆ ಗಂಗೆನ ತಗೊಂಬರ್ತೀವಿ ಯಾವ್ದೇ ಒಂದು ಶುಭ ಕಾರ್ಯಗಳಲ್ಲಿ, ಅದೇ ರೀತಿ ಇದನ್ನು ಆ ಪೈರನ್ನು ಇಟ್ಟು ಆ ಚೊಂಬಿನ ಕೊರಳಿಗೆ ಸೇವಂತಿಗೆ ಹೂವಿಂದ ಅಲಂಕಾರ ಮಾಡಿ ಅದನ್ನ ನಾವು ಅಲ್ಲಿಂದನೇ ಪೂಜೆ ಮಾಡಿ ನಾವು ಮನೆಗ್ ತಗೊಂಬರೋಂಥದ್ದು. ಅದನ್ನ ಚಿಕ್ಕ ಮಕ್ಳು ಕೈಯಲ್ಲೆಲ್ಲ ಒರ್ಸ್ಕೊಂಡ್ ತಗೊಂಬರ್ತಾರೆ. ಅದನ್ನ ಮನೆಗ್ ತಗೊಬಂದಾದ್ಮೇಲೆ ಮನೆಯಿಂದ ಒಳಗಡೆ ತಗೊಂಬರ್ಬೇಕಾದ್ರೂ ಕೂಡ ಅದನ್ನ ಪೂಜೆ ಮಾಡಿ ಒಳಗಡೆ ತಗೊಂಬಂದು ಅದನ್ನ ಮನೆಯಲ್ಲಿ ನಾವು ಹೇಗೆ ದೇವ್ರನ್ನ ಪೂಜಿಸ್ತೀವೋ ಹಾಗೇನೆ ಒಂದು ಕಡೆ ಇಟ್ಟು ಅಲ್ಲೊಂದ್ ಮಣೆ ಹಾಕಿ ಅದ್ರ ಮೇಲೊಂದು ಬಿಳಿ ಬಟ್ಟೆನ ಹಾಸಿ ಅದ್ರ ಮೇಲೆ ಅಕ್ಕಿ ಇಟ್ಟು ಅದ್ರ ಮೇಲೆ ಇದನ್ನ ಕಳ್ಸೋ ತರ ಇಟ್ಟು ನಾವು ಪೂಜಿಸೋದು. ಹಾಗೆ ನಂಗೆ ಇದು ಹೇಳ್ತಾ ಇರ್ಬೇಕಾದ್ರೆ ನಂಗೆ ಇನ್ನೊಂದು ನೆನಪಾಯ್ತು, ಏನಪ್ಪಾ ಅಂತಂದ್ರೆ, ಈ ಹಬ್ಬದ ಟೈಮಲ್ಲಿ ನಮ್ಮ ಮನೇಲಿ ಗೋಡೆ ಮೇಲೆಲ್ಲ ಚಿತ್ರ ಬಿಡಿಸ್ತಾ ಇರ್ತಿದ್ರು. ಅಂದ್ರೆ ವ್ಯವಸಾಯಕ್ಕೆ ಏನೇನೆಲ್ಲ ನಾವು ಸಾಮಾನುಗಳನ್ನ ಯೂಸ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ನೇಗ್ಲಾಗಿರ್ಬೋದು, ನೊಗ ಆಗಿರ್ಬೋದು, ಮತ್ತೆ ಕುಂಟೆ ಆಗಿರ್ಬೋದು, ಅಲ್ಬೆ, ಮತ್ತೆ ಎತ್ತಿನ ಗಾಡಿ, ಮತ್ತೆ ಎತ್ತುಗಳು, ಮತ್ತೆ ಒಂದ್ರಿ,
ಇದೆಲ್ಲ ಬಿಡಿಸ್ತಾ ಇರ್ತಿದ್ರು. ನಂಗೆ ಅವಾಗ ತುಂಬಾ ನೆನಪಿದೆ. ನಮ್ ಚಿಕ್ಕಪ್ಪ ಮತ್ತೆ ಅಜ್ಜಿ ಹೇಳಿ ಇದನ್ನ ಬಿಡು ಈ ಪಿಕ್ಚರ್ನ ಅಂತ ಬಿಡಿಸ್ತಾ ಇರ್ತಿದ್ರು. ಒಂದ್ ಮನೆ ಬಿಟ್ಟು, ಸೂರ್ಯನ್ ಬಿಟ್ಟು, ಆ ಏನೇನ್ ನಾವ್ ಯೂಸ್ ಮಾಡ್ತೀವಿ ವ್ಯವಸಾಯಕ್ಕೆ ಅದನ್ನೆಲ್ಲ ವಸ್ತುಗಳನ್ನ ಬಿಟ್ಟು ಅದ್ರ ಮುಂದೆ ಈ ಕಳಸನ ಇಟ್ಟು ನಾವು ನೈವೇದ್ಯಕ್ಕೆ ನಾವು ಮನೇಲಿ ಏನ್ ಮಾಡಿರ್ತೀವಿ, ಆಕ್ಚುಲಿ ಒತ್ತ ಶಾವ್ಗೆನೆ ಎಲ್ಲಾರ ಮನೇಲೂ ಮಾಡೋದು, ಬಟ್ ಒತ್ತ ಶಾವ್ಗೆ ಜೊತೆಗೆ ಹಾಲು ಅನ್ನ ಮತ್ತೆ ನಾವು ಮಾಡಿರೋಂತ ಎಳ್ಪುಡಿ ತುಪ್ಪ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇರ್ತಿದ್ವಿ. ಇದೆಲ್ಲ ಪೂಜೆ ಎಲ್ಲ ಆಗಾದ್ಮೇಲೆ ನಮ್ ಸರ್ದಿ ಅವಾಗ ನಾವ್ ಒತ್ತಿರೋ ಶಾವ್ಗೆನ ತಿನ್ನೋದು. ಅದು ಒತ್ತೋ ಶಾವ್ಗೆ ಮಾಡ್ಬೇಕಾದ್ರೂ ಏನೋ ಒಂಥರ ಮಜಾ. ಅದು ಅವಾಗೆಲ್ಲ ಊರಲ್ಲೆಲ್ಲ ದೊಡ್ಡ ದೊಡ್ಡ ಶಾವ್ಗೆ ಒತ್ತೋದೇ ಇರ್ತಾ ಇತ್ತಿತ್ತು. ಅದ್ನ ಒತ್ತೋದಕ್ಕೆ ಒಬ್ರು ಒತ್ತಕ್ಕೆ ಬೇಕಿತ್ತು, ಒಬ್ರು ಹಿಟ್ಟಾಕಕ್ ಬೇಕಿತ್ತು, ಮತ್ತೆ ಆ ಕಡೆ ಈ ಕಡೆ ಸೈಡ್ಗೆ ಅದು ಅಲ್ಲಾಡ್ಬಾರ್ದು ಅನ್ನೋದಕ್ಕೋಸ್ಕರ ಅದ್ರ ಮೇಲೆ ನಾನ್ ಕುತ್ಕೋತಿದ್ದೆ. ಅದು ಇವಾಗ್ಲೂ ನನಗ್ ಚೆನ್ನಾಗ್ ನೆನ್ಪಿದೆ. ಬಟ್ ಆ ಮೆಮೊರೀಸ್ ಎಲ್ಲ ಇವಾಗ ಬೇಕು ಅಂತಂದ್ರೂ ಸಿಗಲ್ಲ. ಬಟ್ ಏನು ಮಾಡಕ್ಕಾಗಲ್ಲ, ಜಸ್ಟ್ ನೆನಪುಗಳು ಮಾತ್ರ ಇದಾವೆ. ಇವಾಗ ಆತರ ಎಲ್ಲ ಸೆಲೆಬ್ರೇಟ್ ಮಾಡೋಕ್ಕೂ ಆಗಲ್ಲ. ಜಸ್ಟ್ ನಾವು ಮಾಡಿರೋದನ್ನ ಮೆಲ್ಕ್ ಹಾಕೊಂಡ್ ಹೋಗ್ಬೇಕಷ್ಟೇನೆ. ಇನ್ನ ಮುಂದಿನ ಜನರೇಷನ್ಗೆ ಯೂಶಲಿ ಈ ನೆನಪುಗಳು ಸಿಗಲ್ಲ, ಅವ್ರಿಗೆ ಏನು ಅಂತಾನೆ ಅರ್ಥ ಆಗಿರಲ್ಲ. ಇದೆಲ್ಲ ಮಾಡ್ತಾ ಇರ್ತಿದ್ವಿ. ಕೊನೆಗೆ ಅಲ್ಲಿ ಇಟ್ಟಿದಂತ ನೈವೇದ್ಯದೆಲ್ಲ ತಗೊಂಡೋಗಿ ಎತ್ಗಳಿಗೆ ತಿನ್ಸಿ, ನೆಕ್ಸ್ಟ್ ಆ ಕಳಸನ ತಗೊಂಡೋಗಿ ಆ ಕಳಸನ ಎತ್ಕೊಂಡೋಗಿ ಅರಳಿಕಟ್ಟೆ ಹತ್ರ 3 ಪ್ರದಕ್ಷಿಣೆ ಬಂದು ಆ ನೀರ್ನ 3 ರೌಂಡು ಸುತ್ತ ಹಾಕೊಂಡ್ ಬಂದು ಕೊನೆಗೆ ಅಲ್ಲಿರೋ ನೀರ್ನೆಲ್ಲ ಅಲ್ಲಿಗೆ ಚೆಲ್ಲಿ ಆ ಪೈರ್ನು ಎಲ್ಲ ತೆಗ್ದು ಅಲ್ಲೇ ಹಳ್ಳಿ ಮರದ ಬುಡಕ್ಕೆ ಹಾಕಿ ಮನೆಗ್ ಬರ್ತಾ ಇದ್ವಿ. ಆಮೇಲೆ ನಾವೆಲ್ಲ ಊಟ ಮಾಡ್ತಾ ಇದ್ವಿ. ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮೆಮೊರೀಸು. ನಾನು ಅದನ್ನೆಲ್ಲ ಮಾಡ್ಕೊಂಡಿರ್ಬೇಕಾದ್ರೆ ನಾವು ಯಾಕೆ ಇಲ್ಲಿ ಸೆಲೆಬ್ರೇಟ್ ಮಾಡಬಾರ್ದು? ಬಟ್ ನಮ್ಗಿಲ್ಲಿ ಎಲ್ಲಾ ತರ ಹಳ್ಳಿಲ್ ಮಾಡೋ ತರ ಸೆಲೆಬ್ರೇಟ್ ಮಾಡಕ್ಕಾಗಲ್ಲ. ಅಲ್ಲಿ ಮಾಡೋ ಅಂತ ಅಡ್ಗೆನಾದ್ರೂ ಮಾಡ್ಕೊಂಡ್ ತಿನ್ಬೋದಲ್ವಾ? ಅಲ್ಲಿ ಅಡ್ಗೆ ಒಂದೊಂದ್ ಹಬ್ಬಕ್ಕೂನು ಒಂದೊಂದು ವಿಶೇಷವಾಗಿರೋ ಅಡ್ಗೆಗಳನ್ನ ಮಾಡ್ತಾ ಇರ್ತಾರೆ. ಅದೇ ಒಂದ್ ಚಂದ ನಮ್ ಹಳ್ಳಿ ಅಂತಂದ್ರೆ. ಸುಮ್ನೆ ಹಬ್ಬ ಮಾಡೋದೇನಲ್ಲ, ಅದ್ರಲ್ಲಿ ಒಂದ್ ಹಬ್ಬಕ್ಕೂನು ಒಂದೊಂದು ರೀತಿ ವಿಶೇಷತೆ ಇರುತ್ತೆ, ಒಂದೊಂದಕ್ಕೂನು ಪ್ರಾಮುಖ್ಯತೆನ ಕೊಟ್ಟಿ ಮಾಡ್ತಾ ಇರ್ತಾರೆ. ಬಟ್ ನಾವ್ ಅದನ್ನ ಮರಿಬಾರ್ದು ಅನ್ನೋದಕ್ಕೋಸ್ಕರ ನಾನು ಇಲ್ಲಿನು ನಮ್ಗೂನು ಅದು ಫೀಲ್ ಇರ್ಬೇಕು ಹಬ್ಬ ಅನ್ನೋದು. ಹಬ್ಬ ಅಂತ ಫೋನ್ ಬಂದಿದ ತಕ್ಷಣ ನಂಗೆ ಅಯ್ಯೋ ಊರಿಗೆ ಹೋಗಕ್ ಆಗಲ್ವಲ್ಲ ಅದೊಂದ್ ಬೇಜಾರಿರುತ್ತೆ, ಅವ್ರಿಗೆ ರಜಾ ಇರಲ್ಲ. ಹಂಗಾಗಿ ಅವ್ರಿಗೂನು ಬೇಜಾರಾಗ್ಬಾರ್ದು, ರಜಾ ಇರ್ಲಿಲ್ಲ, ನಾನ್ ಕರ್ಕೊಂಡ್ ಹೋಗಕ್ ಆಗ್ಲಿಲ್ಲ, ನಾನು ಹೋಗಕ್ ಆಗ್ಲಿಲ್ಲ. ಪಾಪ ಅವ್ರುನು ಅವಾಗ ನೆನಪು ಮಾಡ್ಕೊಂತಾ ಇರ್ತಾರೆ, ನಮ್ ಚೈಲ್ಡ್ಹುಡ್ ಹೀಗಿತ್ತು, ಹೀಗ್ ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ಈ ತರ ಹಬ್ಬಗಳು ಇರ್ತಾ ಇತ್ತು ಅಂತ. ನನ್ಗಿಂತ ಆಕ್ಚುಲಿ ಅವ್ರಿಗೆ ಚೆನ್ನಾಗ್ ಗೊತ್ತು, ಬಟ್ ನನಗ್ ಗೊತ್ತಿರೋಷ್ಟನ್ನ ನಾನ್ ಹೇಳ್ತಾ ಇದ್ದೀನಿ. ಅದಕ್ಕೆ ಇವತ್ ನಮ್ಮ ಮನೇಲೂ ನಾನು ಎಲ್ಲಾ ತರ ಮಾಡಕ್ ಆಗ್ಲಿಲ್ಲ ಅಂದ್ರೆ ಜಸ್ಟ್ ಅಡ್ಗೆ ಮಾಡಿ ನಾರ್ಮಲ್ ಆಗಿ ಪೂಜೆ ಅಂತೂ ಮಾಡ್ತೀನಿ. ಬಟ್ ಆ ಪೈರೆಲ್ಲ ತಗೊಬಂದು ಶಿವರಾಯನ ತಗೊಬಂದೆಲ್ಲ ಮಾಡಕ್ ಆಗಲ್ಲ. ಜಸ್ಟ್ ದೇವ್ರ ಪೂಜೆ ಮಾಡಿ ಇವತ್ತು ಒತ್ತೋ ಶಾವ್ಗೆ, ಕಾಯಿ ಹಾಲು ಮತ್ತೆ ಎಳ್ಪುಡಿ ಮತ್ತೆ ಮೊಳಕೆ ಕಾಳು ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಒತ್ತ ಶಾವ್ಗೆನ ನಮ್ಮ ಮನೆಯವ್ರ ಕೈಲೇ ಒತ್ತಿಸ್ತೀನಿ. ಅವಾಗ ಅವ್ರದ್ದು ಅನಿಸಿಕೆ ಅಭಿಪ್ರಾಯಗಳು ಏನೇನಿರುತ್ತೆ ಎಲ್ಲ ಅವರೇ ನಿಮ್ಗೆ ಶೇರ್ ಮಾಡ್ತಾ ಹೋಗ್ತಾರೆ. ಈ ಬೆಂಗಳೂರು ಲೈಫ್ ಅಲ್ಲಿ ಬಿಸಿ ಶೆಡ್ಯೂಲ್ ಅಲ್ಲಿ ಯಾವಾಗ ಏನೇನ್ ಹಬ್ಬ ಬರುತ್ತೆ ಅನ್ನೋದೇ ಮರ್ತೋಗ್ಬಿಡುತ್ತೆ ಯೂಶಲಿ ನನ್ಗಂತೂ. ಅದನ್ನ ನೆನ್ಪು ಮಾಡ್ಕೊಂಡು ಶಿವನ ಹಬ್ಬಕ್ಕೋಸ್ಕರ ನನ್ಗೆ ಇವತ್ತು ಶಾವ್ಗೆ ಒತ್ತಿ ಅಂತ ಚಕ್ಲಿ ಕೊಟ್ಟಿದ್ದಾಳೆ. ಹಂಗಂತ ಅಂದ ತಕ್ಷಣ ನನ್ಗೆ ಹಳೇದೆಲ್ಲ ನೆನಪಾಗೋಯ್ತು. ಮುಸ್ಸಂಜೆ ಟೈಮಲ್ಲಿ ಶಿವರಾಯನ್ ತಗೊಬಂದು ಆ ಶಾವ್ಗೆ ಒತ್ತ ಟೈಮ್ ಇದೆ ಅಲ್ಲ, ಆದ್ರೂನು ಆ ಟೈಮಲ್ಲಿ ಕಿತ್ತಾಡ್ಕೊಂಡು ಆ ಸೌಂಡು ಆ ನಗು ಆ ಟೈಮಲ್ಲಿ ಎಂಜಾಯ್ ಮಾಡ್ಕೊಂಡು ಶಾವ್ಗೆ ಒತ್ತೋದು ಅದೆಲ್ಲ ನೆನಪಾಗೋಯ್ತು. ಆದ್ರೂನು ಶಾವ್ಗೆ ಎಲ್ಲ ತುಂಬಾ ಚೆನ್ನಾಗ್ ಬಂದಿದೆ. ನಾನ್ ಹೆಂಡ್ತಿ ಅದಕ್ಕೋಸ್ಕರ ಎಳ್ಪುಡಿ ಮತ್ತೆ ಕಾಯಲ್ಲೆಲ್ಲ ಮಾಡ್ಕೊಟ್ಟಿದ್ದಾರೆ. ಆದ್ರೂ ನೋಡೋದಕ್ಕೆ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದೆ. ನಾನಂತೂ ಒಂದ್ ಪಟ್ ಜಾಸ್ತಿನೇ ತಿಂತೀನಿ. ನೀವು ಇದೇ ತರ ಮಾಡ್ಕೊಂಡ್ ತಿನ್ನಿ. ನೋಡಿದ್ರಿ ಅಲ್ವಾ, ಇಷ್ಟ ಆಯ್ತಲ್ವಾ ನಿಮ್ಗೂನು ಈ ವಿಡಿಯೋ? ಹಾಗೇನೆ ನೀವು ಮಿಸ್ ಮಾಡ್ಕೊಂತಿದ್ದೀರಾ ಅಂತ ಗೊತ್ತಾಗ್ತಿದೆ. ಏನು ಮಾಡಕ್ಕಾಗಲ್ಲ, ನಮ್ ಕಮಿಟ್ಮೆಂಟ್ಗಳು ಜವಾಬ್ದಾರಿ ಅಂತ ಅಂದಾಗ ನಾವು ಹುಟ್ಟು ಬೆಳೆದಂತ ಪ್ಲೇಸ್ಗೆನೆ, ನಾವು ಹುಟ್ಟು ಬಂದಂತ ಊರ್ಗೆನೆ ನಾವು ಅತಿಥಿಗಳಾಗೋದು ಅದು ಸಹಜ ಆಗ್ಬಿಟ್ಟಿದೆ ಇವತ್ತಿನ ಕಾಲದಲ್ಲಿ. ಆದ್ರೆ ನಾವ್ ಎಲ್ಲೇ ಇರ್ಲಿ ಹೇಗೆ ಇರ್ಲಿ ನಮ್ಮತನನ, ನಮ್ಮ ಊರಿನ ಆಚರಣೆಗಳನ್ನ ನಾವ್ ಯಾವ್ದೇ ಕಾರಣಕ್ಕೂ ಮರಿಬಾರ್ದು. ಅದಕ್ಕೋಸ್ಕರ ನಮ್ಗೆ ಎಷ್ಟೇ ಕೆಲ್ಸಗಳಿದ್ರೂನು ನಮ್ಮ ಜೊತೆಲಿರೋರು, ನಮ್ಮ ಪ್ರೀತಿ ಮಾಡ್ತಾ ಇರೋರ್ಗೋಸ್ಕರ ನಾವ್ 10 ನಿಮಿಷ ಫ್ರೀ ಮಾಡ್ಕೊಂಡು ಆ ಹಬ್ಬದ ಒಂದು ನೆನಪನ್ನ ಮಾಡ್ಕೊಂಡು ಅಲ್ಲಿ ಮಾಡೋ ಅಂತ ಒಂದ್ ಅಡ್ಗೆ ಯಾವ್ದೋ ಒಂದ್ ಐಟಮ್ನ ಮಾಡ್ಕೊಂಡು ತಿನ್ನೋದ್ರಲ್ಲಿರೋ ಖುಷಿ ಬೇರೆ ನಿಜವಾಗ್ಲೂ ಬೇರೆ ಎಲ್ಲೂ ಸಿಕ್ಕಲ್ಲ. ಅದಕ್ಕೋಸ್ಕರ ನೀವುಗಳು ಎಷ್ಟೇ ಬ್ಯುಸಿ ಇರಿ, ಏನೇ ಕೆಲಸ ಮಾಡಿ, ಎಷ್ಟೇ ಟೆನ್ಷನ್ ಇರ್ಲಿ ನಿಮ್ಗಳ್ಗುನು 5 ನಿಮಿಷ 10 ನಿಮಿಷ ನಿಮ್ಗ್ ಟೈಮ್ ಸ್ಪೆಂಡ್ ಮಾಡೋದಕ್ಕೂನು ಟೈಮ್ ಸಿಗುತ್ತೆ. ನಿಮ್ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂತಾ ಇರ್ತಾರೆ. ಈ ತರ ವಿಷಯಗಳಲ್ಲಿ ಇಬ್ರು ಸೇರ್ಕೊಂಡ್ ಕೆಲ್ಸಗಳನ್ನ ಮಾಡ್ಬೋದು. ಈ ತರ ಏನೋ ಒಂದ್ ವಿಶೇಷವಾಗಿ ಅಡ್ಗೆ ಮಾಡ್ತಿದೀನಿ ಅಂತಂದಾಗ ಇಬ್ರು ಸೇರ್ಕೊಂಡ್ ಅಡ್ಗೆ ಮಾಡಿದಾಗ ಆ ಅಡ್ಗೆಯಲ್ಲಿ ಟೇಸ್ಟ್ ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ. ನೀವು ಟ್ರೈ ಮಾಡಿ. ಇನ್ನೂ ಈ ತರ ವಿಡಿಯೋಸ್ನ
ತುಂಬ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವಾಗಲೂ ಅಷ್ಟೇ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.